ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್ ಹುಂಡೇಕರ್. ಮತ್ತೊಮ್ಮೆ ನಿಮಗೆ ಸುಲಭ ಸಂಸ್ಕೃತ ಸಂಭಾಷಣ ಪಾಠಕ್ಕೆ ಸ್ವಾಗತ. ದಯವಿಟ್ಟು ಎಲ್ಲರೂ ವೆಂಕಟೇಶ್ ಹುಂಡೇಕರ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಉದ್ದೇಶ ನಾ ಮತ್ತೊಮ್ಮೆ ಹೇಳೋದು ಒಂದೇ: ಎಲ್ಲರಿಗೂ ಸಂಸ್ಕೃತವನ್ನು ಕಲಿಸೋಣ ಮತ್ತು ಕಲಿಯೋಣ. ನಾವು ಎರಡನೇ ಪಾಠವನ್ನು ಕಲಿತಾ ಇದ್ವಿ, ಅಂದರೆ ದ್ವಿತೀಯ ಪಾಠ. ಅದರಲ್ಲಿ ಏಷಃ ಸಹ, ಏಷಾ ಸ, ಏಷಃ ಸಹ, ಏಷಃ ಸಹ ಅನ್ನೋದನ್ನ ಪುಲ್ಲಿಂಗ ಪದಗಳಿಗೆ ಉಪಯೋಗಿಸಿದೆವು. ಏಷ ಮತ್ತೆ ಸ ಅನ್ನೋದನ್ನ ಸ್ತ್ರೀಲಿಂಗ ಪದಗಳಿಗೆ ಉಪಯೋಗಿಸುವುದನ್ನು ನಾವು ಕಲಿತೀವಿ. ಇವತ್ತಿನ ಪಾಠದಲ್ಲಿ ಏತತ್ ಮತ್ತು ತತ್ ಅನ್ನುವ ಪಾಠದ ಬಗ್ಗೆ ಕಲಿಯೋಣ. ಅದಕ್ಕಿಂತ ಪೂರ್ವದಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ಏನಾಗಿತ್ತು ಅನ್ನೋದನ್ನು ಒಂದ್ಸಲ ನಾವು ಕ್ವಿಕ್ ರಿವೈಸ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋಣ. ಏಷಾ ಕ, ಸಾ ಕ, ಏಷಾ ಬಾಲಿಕಾ, ಸಾ ಬಾಲಿಕಾ ಅಂತ ಹೇಳಿ ನಾವು ಕಲ್ತಿದ್ದೆವು. ಏಷಾ ಅನ್ನೋದನ್ನ ಸಮೀಪದಲ್ಲಿರುವಂತಹ ಸ್ತ್ರೀಲಿಂಗ ವಸ್ತುಗಳು, ಸ್ತ್ರೀವಾಚಕ ಶಬ್ದಗಳು ಮತ್ತೆ ಸ್ತ್ರೀಯರಿಗೆ ಉಪಯೋಗಿಸುವಂತಹ ಪದ. ಅದೇ ತರಹ ಸ ಅನ್ನುವುದು ನಮ್ಮಿಂದ ಸ್ವಲ್ಪ ದೂರದಲ್ಲಿರುವಂತಹ ಸ್ತ್ರೀವಾಚಕ ಪದಗಳು, ಸ್ತ್ರೀಲಿಂಗ ಪದಗಳಿಗೆ ಅಥವಾ ಸ್ತ್ರೀಯರಿಗೆ ಉಪಯೋಗಿಸುವಂತಹ ಪದ ಅನ್ನೋದನ್ನು ನಾವು ಕಲಿತಿದ್ದೆವು. ಅದೇ ತರಹ ಏಷಾ ಮಾತಾ, ಸಾ ಮಾತಾ ಇದನ್ನು ಕೂಡ ನಾವು ಕಲಿತಿದ್ದೆವು. ಇದರ ಜೊತೆಗೆ ನಾನು ನಿಮಗೆ ಅಭ್ಯಾಸಕ್ಕಂತ ಹೇಳಿ ಕೆಲವೊಂದಿಷ್ಟು ಸ್ತ್ರೀಲಿಂಗ ಪದಗಳನ್ನು ಕೊಟ್ಟಿದ್ದೆ. ಅದನ್ನು ನೀವು ಮಾಡಿದ್ದೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇವತ್ತಿನ ಪಾಠ ಏತತ್ ಮತ್ತೆ ತತ್. ಏತತ್ ಅನ್ನೋದನ್ನು ನಾವು ನಪುಂಸಕಲಿಂಗ ಶಬ್ದಗಳಿಗೆ, ಅಂದರೆ ನಿರ್ಜೀವಿ ಶಬ್ದಗಳಿಗೆ ಉಪಯೋಗಿಸುವಂತಹ ಪದ. ಸಮೀಪದಲ್ಲಿರುವಂತಹ ನಪುಂಸಕಲಿಂಗ ಪದಗಳಿಗೆ ನಾವು ಏತತ್ ಅಂತ ಹೇಳಿ ಹೇಳ್ತೀವಿ. ಅದನ್ನು ನಾವು ಪ್ರಶ್ನೆಯಲ್ಲಿ ಕೇಳಬೇಕಾಗಿತ್ತಪ್ಪ ಅಂದರೆ ಏತತ್ ಕಿಂ ಅಂತ ಹೇಳಿ ಹೇಳ್ತೀವಿ. ಅದೇ ತರಹ ನಮ್ಮಿಂದ ಸ್ವಲ್ಪ ದೂರದಲ್ಲಿರುವಂತಹ ನಪುಂಸಕಲಿಂಗ ಶಬ್ದಗಳನ್ನು ಅಥವಾ ವಸ್ತುಗಳನ್ನು ನಾವು ಅದರ ಬಗ್ಗೆ ಕೇಳಬೇಕಾಗಿತ್ತು ಅಂದರೆ ನಾವು ತತ್ ಕಿಂ ಅಂತ ಹೇಳಿ ಕೇಳ್ತೀವಿ. ನೋಡ್ರಿ, ಪುಲ್ಲಿಂಗದಲ್ಲಿ ಏಷಃ, ಸ್ತ್ರೀಲಿಂಗದಲ್ಲಿ ಏಷ, ನಪುಂಸಕಲಿಂಗದಲ್ಲಿ ಏತತ್. ಅದೇ ತರ ನಾವು ಪ್ರಶ್ನೆಗೆ ಬಂದರೆ ಏಷಃ ಕಹ, ಏಷಾ ಕ, ಏತತ್ ಕಿಂ ಅಂತ ಹೇಳಿ. ಅದೇ ತರಹ ದೂರದಲ್ಲಿರುವಂತಹ ವಸ್ತುಗಳಿಗೆ ನಾವು ಪುಲ್ಲಿಂಗದಲ್ಲಿ ಬಂದರೆ ಸಹ, ಸ, ತತ್. ಸಹ ಅನ್ನೋದು ಪುಲ್ಲಿಂಗ, ಸಹ ಕಹ, ಸ ಕ, ತತ್ ಕಿಂ ಅಂತ ಹೇಳಿ ಉಪಯೋಗಿಸುವಂತಹ ರೂಢಿ ಇದೆ. ಈಗ ಒಂದೆರಡು ಉದಾಹರಣೆಯನ್ನು ನೋಡೋಣ. ಏತತ್ ಪುಸ್ತಕಂ, ಇದು ಪುಸ್ತಕ. ಈ ಪುಸ್ತಕ ಏನಪ್ಪಾ ಅಂದ್ರೆ ನಮ್ಮ ಸಮೀಪದಲ್ಲಿನೇ ಇದೆ, ಆದ ಕಾರಣ ಇದಕ್ಕೆ ಏತತ್ ಅಂತ ಹೇಳಿ ಹೇಳಬಹುದು. ಇಲ್ಲಿ ನೋಡ್ರಿ, ಎರಡನೇ ಚಿತ್ರದಲ್ಲಿ ಪುಸ್ತಕ ನಮ್ಮಿಂದ ಸ್ವಲ್ಪ ದೂರದಲ್ಲಿದೆ, ಅದಕ್ಕೆ ತತ್ ಪುಸ್ತಕಂ ಅಂತ ಹೇಳಿ ನಾವು ಉಪಯೋಗ ಮಾಡ್ತೀವಿ. ಅದೇ ತರಹ ಇದು ಸೇಬು, ಸೇಬು ಹಣ್ಣು ಇದೆ. ಇಲ್ಲಿ ನಾನು ಸೇಬು ಹಣ್ಣು ಅಂತ ಹೇಳಿ ಹೇಳ್ತಾ ಇಲ್ಲ, ಇಲ್ಲಿ ನಾನು ಫಲಂ ಅಂತ ಹೇಳಿ ಪದವನ್ನು ಯೂಸ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ಸಂಸ್ಕೃತದಲ್ಲಿ ಸೇಬು ಹಣ್ಣು ಅಥವಾ ಆಪಲ್ ಅನ್ಲಿಕ್ಕೆ ಸೇವಂ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ನಾನು ಸೇವಂ ಅಂತ ಹೇಳಿ ಉಪಯೋಗ ಮಾಡ್ತಾ ಇಲ್ಲ, ಇಲ್ಲಿ ನಾನು ಫಲ ಅನ್ನುವಂತಹ ಪದವನ್ನು ಉಪಯೋಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏತತ್ ಫಲಂ, ಇದು ಫಲ. ಈ ಫಲ ಏನಪ್ಪಾ ಅಂದ್ರೆ ನಮ್ಮ ಸಮೀಪದಲ್ಲಿದೆ. ಅದೇ ತರಹ ತತ್ ಫಲಂ, ಅದು ಆ ಫಲ ನಮ್ಮಿಂದ ಸ್ವಲ್ಪ ದೂರದಲ್ಲಿದೆ, ಅದಕ್ಕೆ ಅದನ್ನು ನಾವು ತತ್ ಫಲಂ ಅಂತ ಹೇಳಿ ಹೇಳ್ತೀವಿ. ಅದೇ ತರಹ ನಿಮಗಂಥೇಳನೆ ಮಾಡಲಿಕ್ಕೆ ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಕೊಟ್ಟಿದ್ದೇನೆ. ಇಲ್ಲಿ ನಾನು ಕೆಲವೊಂದಿಷ್ಟು ನಿಮಗೆ ಮಾಡಿ ತೋರಿಸ್ತೇನೆ. ಅದೇ ತರಹ ನೀವು ಕೂಡ ಮನೆಯಲ್ಲಿ ಅಭ್ಯಾಸ ಮಾಡ್ರಿ. ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ನಮಗೆ ಪರ್ಫೆಕ್ಟ್ನೆಸ್ ಬರುತ್ತೆ. ಸಂಸ್ಕೃತ ಆರಾಮವಾಗಿ ಕಲಿಬಹುದು ಮತ್ತೆ ಮತ್ತೊಬ್ಬರಿಗೆ ಕಲಿಸಬಹುದು. ಮೋದಕಂ, ಮೋದಕವನ್ನು ಮಾಡಿರ್ತಾರೆ ಗಣೇಶನಿಗೆ. ಮೋದಕ ಅಂತಂದ್ರೆ ಬಹಳ ಪ್ರೀತಿ, ಓಕೆನಾ? ಅದು ಕೂಡ ನಪುಂಸಕಲಿಂಗ ಪದ. ಏತತ್ ಮೋದಕಂ, ತತ್ ಮೋದಕಂ.
ಪುಷ್ಪಂ. ಪುಷ್ಪಂ ಅಂದ್ರೆ ಯಾವುದೋ ಒಂದು ಹೂ, ಇದೇ ಹೂ ಅದೇ ಹೂ ಅಂತೇಳಿ ಹೇಳ್ತಾ ಇಲ್ಲ. ಇಲ್ಲಿ ಕಮಲ ಪುಷ್ಪಂ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಹೂವಿನ ಹೆಸರನ್ನು ಹೇಳ್ತಾ ಇಲ್ಲ. ಪುಷ್ಪಂ ಯಾವುದೋ ಒಂದು ಹೂವು. ಓಕೆ, ಅದಕ್ಕೆ ಏತತ್ ಪುಷ್ಪಂ, ಸ ತತ್ ಪುಷ್ಪಂ ಅಂತ ಹೇಳಿ ಹೇಳ್ಬೋದು. ಗೃಹಂ, ಗೃಹಂ ಅಂದ್ರೆ ಏನು? ಮನೆ. ಏತತ್ ಗೃಹಂ, ತತ್ ಗೃಹಂ. ಕಂಕಣಂ, ಕಂಕಣಂ ಅಂದ್ರೆ ಹೆಣ್ಮಕ್ಳು ಬಳಿ ಹಾಕೋತಾರಲ್ಲ, ಆ ಬಳಿಗೆ ಏನಂತ ಹೇಳ್ತೀವಿ ಅಂದ್ರೆ ಕಂಕಣಂ ಅಂತೇಳಿ ಹೇಳ್ತೀವಿ. ಏತತ್ ಕಂಕಣಂ, ತತ್ ಕಂಕಣಂ. ರತ್ನಂ ಅಂದ್ರೆ ವಜ್ರ. ಏತತ್ ರತ್ನಂ, ತತ್ ರತ್ನಂ. ಸಂಗಣಕಂ, ಸಂಗಣಕಂ ಅಂತಂದ್ರೇನು? ಕಂಪ್ಯೂಟರ್. ಕಂಪ್ಯೂಟರ್ಗೆ ನಾವು ಸಂಗಣಕಂ ಅಂತ ಹೇಳಿ ಹೇಳ್ತೀವಿ. ಏತತ್ ಸಂಗಣಕಂ, ತತ್ ಸಂಗಣಕಂ. ಅದೇ ತರಹ ನೀವು ಕೂಡ ಭೋಜನಂ, ಸುವರ್ಣಂ, ಪುಸ್ತಕಂ, ಯಾನಂ, ಫಲಂ. ಇಲ್ಲಿ ನೋಡ್ರಿ, ಪುಸ್ತಕ ಮತ್ತೆ ಫಲಂ ಅನ್ನು ನಾನು ಆಲ್ರೆಡಿ ನಿಮಗೆ ಮಾಡಿ ತೋರಿಸ್ಕೊಟ್ಬಿಟ್ಟಿದ್ದೇನೆ. ಹೌದಾ? ಉಳಿದದ್ದನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡ್ರಿ, ಕಲೀರಿ, ಮತ್ತಷ್ಟು ಸಂಸ್ಕೃತವನ್ನು ಕಲಿಸೋಣ. ಇವತ್ತಿಗೆ ಇಲ್ಲಿನ ಪಾಠವನ್ನು ಮುಗಿಸುವಂತಹ ಸಮಯ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು hundekar.venkatesh@gmail.com ಅಥವಾ 9036038733ಗೆ ವಾಟ್ಸಪ್ ಮಾಡುವ ಮುಖಾಂತರನೂ ಕಳಿಸ್ಬೋದು. ಅಥವಾ ಕಮೆಂಟ್ನಲ್ಲಿನೂ ಕೂಡ ನೀವು ಪ್ರಶ್ನೆಗಳನ್ನು ಕೇಳಿದರೆ ನಾನು ಅದಕ್ಕೆ ಉತ್ತರವನ್ನು ಹೇಳ್ತೀನಿ. ಇಷ್ಟು ಹೇಳಿ ಇವತ್ತಿನ ಪಾಠವನ್ನು ಮುಗಿಸೋಣ. ನಮಸ್ಕಾರ, ಧನ್ಯವಾದಗಳು.